ನಮಸ್ಕಾರ. ಒಂದೇ ಒಂದು ದಿನದಲ್ಲಿ ಒಂದು ಇಡೀ ದೇಶದ ಕಥೆಯನ್ನ ಹೇಳೋಕೆ ಸಾಧ್ಯನಾ? ಅದ್ರಲ್ಲೂ 100 ಕೋಟಿ ಜನರ ದೇಶದ ಕಥೆ? ಬನ್ನಿ, ಇವತ್ತು ಇದನ್ನೇ ನೋಡೋಣ. ಹೌದು, 106 ಕೋಟಿ ಜನರ ಒಂದು ದೇಶದ ಬಗ್ಗೆ ಒಂದೇ ಒಂದು ದಿನ ಏನ್ ಹೇಳೋಕ್ ಸಾಧ್ಯ? ಇದೇ ಪ್ರಶ್ನೆ ಇಟ್ಕೊಂಡು ನಾವು ಇವತ್ತಿನ ವಿಶ್ಲೇಷಣೆ ಶುರು ಮಾಡೋಣ. ಒಂದೇ ದಿನದ ಘಟನೆಗಳನ್ನ ಇಟ್ಕೊಂಡು ಭಾರತದ ಬೇರೆ ಬೇರೆ ಮುಖಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಸರಿ, ಹಾಗಾದ್ರೆ ನಾವು ಮಾತಾಡ್ತಿರೋ ದಿನ ಯಾವುದು? ಡಿಸೆಂಬರ್ 4, 2025. ಜಾಗ ನಮ್ಮದೇ ಭಾರತ. ಈ ಒಂದೇ ಒಂದು ದಿನದಲ್ಲಿ ನಡೆದ ಪ್ರಮುಖ ಘಟನೆಗಳು ಈ ದೇಶದ ಬಗ್ಗೆ ಏನೆಲ್ಲ ಹೇಳ್ತವೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಶುರು ಮಾಡೋದು ಗ್ಲೋಬಲ್ ಸ್ಟೇಜ್ನಿಂದ, ಅಂದ್ರೆ ಜಾಗತಿಕ ರಾಜಕೀಯತೆಯಲ್ಲಿ ಭಾರತದ ಪಾತ್ರ ಏನು ಅನ್ನೋದ್ರಿಂದ. ಅಂದು ನಡೆದ ಒಂದು ಹೈ ಪ್ರೊಫೈಲ್ ಭೇಟಿ ಭಾರತದ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಿತ್ತು. ಅದೇನಂದ್ರೆ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು 2 ದಿನಗಳ ಭೇಟಿಗಾಗಿ ನವದೆಹಲಿಗೆ ಬಂದಿದ್ರು. ಇದರ ವಿಶೇಷತೆ ಏನ್ ಗೊತ್ತಾ? ಉಕ್ರೇನ್ ಯುದ್ಧ ಶುರುವಾದ್ಮೇಲೆ ಇದು ಅವರ ಮೊದಲ ಭಾರತ ಭೇಟಿ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಅವರನ್ನ ಸ್ವಾಗತ ಮಾಡಿದ್ರು. ಅಂದ್ರೆ ಈ ಭೇಟಿಗೆ ಎಷ್ಟು ರಾಜತಾಂತ್ರಿಕ ಮಹತ್ವ ಇತ್ತು ಅಂತ ಊಹಿಸಬಹುದು. ಅಜೆಂಡಾ ತುಂಬಾ ಕ್ಲಿಯರ್ ಆಗಿತ್ತು. ಡಿಫೆನ್ಸ್, ಟ್ರೇಡ್ ಮತ್ತೆ ಎನರ್ಜಿ, ಈ 3 ಕ್ಷೇತ್ರಗಳಲ್ಲಿ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು. ಓಕೆ, ಈಗ ಈ ಹೈ ಲೆವೆಲ್ ಡಿಪ್ಲೊಮಸಿಯಿಂದ ಸೀದಾ ನೆಲಕ್ಕಿಳಿಯೋಣ. ಅಂದ್ರೆ ಸಾಮಾನ್ಯ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರುವ ವಿಷಯಗಳ ಕಡೆಗೆ. ಯಾಕಂದ್ರೆ ಅದೇ ದಿನ ವಿಮಾನಯಾನ ಮತ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಅಲ್ಲೋಲಕಲ್ಲೋಲವೇ ನಡೆದು ಹೋಗಿತ್ತು. ಏನಾಯ್ತು ಅಂದ್ರೆ, 106 ಇಂಡಿಗೋ ಫ್ಲೈಟ್ಸ್, ಹೌದು 106 ಫ್ಲೈಟ್ಸ್ ಪೈಲಟ್ಗಳ ಕೊರತೆಯಿಂದಾಗಿ ಕ್ಯಾನ್ಸಲ್ ಆಗ್ಬಿಟ್ಟು ಇಡೀ ದೇಶದಲ್ಲಿ ಟ್ರಾವೆಲ್ ಮಾಡೋರು ಪರದಾಡಿ ಹೋದ್ರು. ಈ ಒಂದು ಘಟನೆ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮೇಲಿರೋ ಪ್ರೆಷರನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲಿಲ್ಲ. ಈ ಸಮಸ್ಯೆ ಏನಿದೆ, ಇದು ಬರೀ ಆ ಒಂದೇ ದಿನದ ಕಥೆ ಆಗಿರ್ಲಿಲ್ಲ. ನೋಡಿ, ಡಿಸೆಂಬರ್ 4ಕ್ಕೆ ಶುರುವಾದ ಈ ಗೊಂದಲ ಪೂರ್ತಿಯಾಗಿ ಸರಿ ಹೋಗೋಕೆ ಫೆಬ್ರವರಿ 10, 2026ರವರೆಗೂ ಕಾಯ್ಬೇಕಾಯ್ತು. ಅಂದ್ರೆ ಇದು ಎಷ್ಟು ದೊಡ್ಡ ಸಮಸ್ಯೆಯಾಗಿತ್ತು ಅಂತ ಯೋಚನೆ ಮಾಡಿ. ಸರಿ, ಒಂದು ಕಡೆ ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತಿದ್ರೆ ಇನ್ನೊಂದು ಕಡೆ ಇಕಾನಮಿ ಮಾರುಕಟ್ಟೆಯಲ್ಲೂ ಒಂದು ದೊಡ್ಡ ಬದಲಾವಣೆಯಾಯಿತು. ಅದು ಚಿನ್ನದ ಬೆಲೆಯಲ್ಲಿ. ಒಂದೇ ದಿನದಲ್ಲಿ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 700 ರೂಪಾಯಿ ಜಾಸ್ತಿಯಾಯಿತು. ಹಾಗಾದ್ರೆ ಯಾಕೆ ಇದ್ದಕ್ಕಿದ್ದಾಗೆ ಇಷ್ಟು ಏರಿಕೆ? ಕಾರಣ ತುಂಬಾ ಸಿಂಪಲ್. ಜನರ ಡಿಮಾಂಡ್. ಅದು ಕೂಡ ಸಿಕ್ಕಾಪಟ್ಟೆ ಜಾಸ್ತಿಯಾಗಿತ್ತು. ಯಾಕಂದ್ರೆ ಮುಂದೆ ಮದ್ವೆ ಸೀಸನ್ ಬರ್ತಾ ಇತ್ತು ಅಲ್ವಾ? ಅದಕ್ಕಾಗಿ ಜನ ಚಿನ್ನ ಕೊಂಡುಕೊಳ್ಳೋಕೆ ಮುಗಿಬಿದ್ದಿದ್ರು. ಬರೀ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆಯು ಕೆಜಿಗೆ ಸುಮಾರು 3,000 ರೂಪಾಯಿಯಷ್ಟು ಜಿಗಿದಿತ್ತು. ನೋಡಿ, ನಮ್ಮ ಸಂಸ್ಕೃತಿ ನಮ್ಮ ಎಕನಾಮಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಓಕೆ, ಎಕಾನಮಿ, ಜನರ ದೈನಂದಿನ ಸವಾಲುಗಳು, ಇವೆಲ್ಲದರ ಆಚೆಗೂ ದೇಶದ ಆಡಳಿತ, ದೇಶದ ಭದ್ರತೆ ಅನ್ನೋ ಯಂತ್ರಗಳು ಸದಾ ಕೆಲಸ ಮಾಡ್ತಾನೇ ಇರುತ್ತೆ. ಸೊ ಆ ದಿನ ದೇಶದ ಹೆಮ್ಮೆ, ಆಂತರಿಕ ಭದ್ರತೆ ಮತ್ತೆ ಗವರ್ನೆನ್ಸ್, ಈ ವಿಷಯಗಳಲ್ಲಿ ಏನೇನಾಯ್ತು ಅಂತೆ ನೋಡೋಣ. ನಿಮಗ್ ಗೊತ್ತಾ, ಡಿಸೆಂಬರ್ 4 ಅಂದ್ರೆ ಇಂಡಿಯನ್ ನೇವಿ ಡೇ ಕೂಡ ಹೌದು. ನಮ್ಮ ದೇಶದ ಕಡಲಗಡಿಗಳನ್ನ ಕಾಯೋ ಸೈನಿಕರ ಶೌರ್ಯ ಮತ್ತು ತ್ಯಾಗವನ್ನ ನೆನ್ಪಿಸ್ಕೊಳ್ಳೋ ದಿನ. ದೇಶದಾದ್ಯಂತ ಈ ದಿನವನ್ನ ಹೆಮ್ಮೆಯಿಂದ ಆಚರಿಸಲಾಯಿತು. ಇದು ಕೂಡ ನಮ್ಮ ನ್ಯಾಷನಲ್ ಐಡೆಂಟಿಟಿಯ ಒಂದು ಭಾಗ. ಇನ್ನು ಇಂಟರ್ನಲ್ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ, ಸರ್ಕಾರದ ಒಂದು ಸ್ಪಷ್ಟ ಗುರಿಯನ್ನ ಅಮಿತ್ ಶಾ ಅವರ ಹೇಳಿಕೆ ಮತ್ತೆ ನೆನಪಿಸ್ತು. ಅದೇನೆಂದ್ರೆ, ಮಾರ್ಚ್ 31, 2026ರ ಒಳಗಾಗಿ ದೇಶದಿಂದ ನಕ್ಸಲಿಸಮನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಗುರಿ. ಹಾಗಾದ್ರೆ ಈ ನಕ್ಸಲಿಸಂ ಅಂದ್ರೆ ಏನು? ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದು 20ನೇ ಶತಮಾನದಲ್ಲಿ ಶುರುವಾದ ಒಂದು ಎಡಪಂಥೀಯ ಉಗ್ರಗಾಮಿ ಸಿದ್ಧಾಂತ, ಒಂದು ರೀತಿಯ ಸಶಸ್ತ್ರ ಬಂಡಾಯದ ಚಳುವಳಿ. ಮುಖ್ಯವಾಗಿ ಭಾರತದ ಗ್ರಾಮೀಣ ಮತ್ತೆ ಬುಡಕಟ್ಟು ಪ್ರದೇಶಗಳಲ್ಲಿ ಇದು ಇವತ್ತಿಗೂ ಸಕ್ರಿಯವಾಗಿದೆ. ಈ ದೊಡ್ಡ ದೊಡ್ಡ ಘಟನೆಗಳ ಮಧ್ಯೆ ದೇಶದ ಆಡಳಿತ ಅನ್ನೋ ದೊಡ್ಡ ಮೆಷೀನ್ ಸದ್ದಿಲ್ಲದೆ ತನ್ನ ಕೆಲಸ ಮಾಡ್ತಾನೇ ಇತ್ತು. ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ಒಂದು ಹೈಕೋರ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೇಮಕಾತಿಯನ್ನ ಸರಿ ಅಂತ ತೀರ್ಪು ಕೊಡ್ತು. ಇನ್ನೊಂದ್ ಕಡೆ ಒಂದು ಸೆಕ್ಯೂರಿಟಿ ಕೇಸ್ನಲ್ಲಿ ಎನ್ಐಎ ಆರೋಪಿಯ ಕಸ್ಟಡಿಯನ್ನ ವಿಸ್ತರಿಸಿತು. ಹಾಗೆಯೇ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳದಲ್ಲಿ ನಡೆದಿದ್ದ ಚಿನ್ನ ಕಳ್ಳತನ ಕೇಸ್ನಲ್ಲಿ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿತು. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಅನ್ಸ್ಬೋದು, ಆದ್ರೆ ಒಂದು ದೇಶ ತೆರೆಮರೆಯಲ್ಲಿ ಹೇಗೆ ನಡೀತಿದೆ ಅನ್ನೋದಕ್ಕೆ ಇವೇ ಸಾಕ್ಷಿ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಹಾಗಾದ್ರೆ ಈ 24 ಗಂಟೆಗಳ ಸ್ನ್ಯಾಪ್ಶಾಟ್ನಿಂದ ನಮ್ಗೆ ಸಿಗುವ ಪಾಠವಾದವು ಏನು? ಈ ಎಲ್ಲ ಬೇರೆ ಬೇರೆ ಘಟನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೆ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ.
ಈ ಒಂದು ದಿನ ಆಧುನಿಕ ಭಾರತದ ಒಂದು ಕಂಪ್ಲೀಟ್ ಪೋರ್ಟ್ರೇಟ್ ಕೊಡುತ್ತೆ ಅಂತ ಹೇಳ್ಬಹುದು. ಮೊದಲನೇದಾಗಿ, ಭಾರತ ಒಂದು ಗ್ಲೋಬಲ್ ಪ್ಲೇಯರ್, ಸಂಕೀರ್ಣವಾದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿಭಾಯಿಸೋ ಜಾಣ್ಮೆ ಇರೋ ದೇಶ. ಎರಡನೇದಾಗಿ, ದೇಶದೊಳಗಿನ ಸವಾಲುಗಳು, ಕೋಟ್ಯಾಂತರ ಜನರ ಮೇಲೆ ಪರಿಣಾಮ ಬೀರುವ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಪ್ರೆಷರ್, ಇವನ್ನೆಲ್ಲ ಮ್ಯಾನೇಜ್ ಮಾಡೋ ಚಾಲೆಂಜ್. ಮೂರನೇದಾಗಿ, ಭಾರತ ಒಂದು ಎಕನಾಮಿಕ್ ಎಂಜಿನ್, ನಮ್ಮ ಸಂಪ್ರದಾಯಗಳು ಮತ್ತು ಮಾರುಕಟ್ಟೆಯ ಶಕ್ತಿಗಳು ಇದನ್ನ ಸದಾ ಚಾಲನೆಯಲ್ಲಿಡುತ್ತೆ. ಕೊನೆಯದಾಗಿ, ನಮ್ಮ ನ್ಯಾಷನಲ್ ಐಡೆಂಟಿಟಿ, ಒಂದು ಕಡೆ ದೇಶಭಕ್ತಿಯ ಹೆಮ್ಮೆ, ಇನ್ನೊಂದು ಕಡೆ ಆಂತರಿಕ ಭದ್ರತೆಯ ಗುರಿಗಳು, ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿ. ನೋಡಿ, ಒಂದೇ ದಿನ, ಆದ್ರೆ 4 ಬೇರೆ ಬೇರೆ ಕಥೆಗಳು. ಪ್ರತಿಯೊಂದು ಕಥೆಯೂ ಭಾರತದ ಒಂದೊಂದು ವಿಶಿಷ್ಟ ಮುಖವನ್ನ ನಮ್ಗೆ ತೋರಿಸುತ್ತೆ. ಹಾಗಾದ್ರೆ ನಾಳಿನ ದಿನ ಭಾರತಕ್ಕೆ ಯಾವ ಹೊಸ ಕಥೆಯನ್ನ ಬರೆಯಬಹುದು? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ನೋಟವನ್ನ ಮುಗಿಸೋಣ.